ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಪವಿ ದೀಪು ವ್ಲಾಗ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು ನನಗೊಂದು ಪ್ರಮೋಷನ್ ಇತ್ತು ಆಯಿತಾ. ಸೊ ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ನ ಕರ್ಕೊಂಡು ಹೋಗ್ತಾ ಇದ್ದೆ. ಅದು ಬಂದುಬಿಟ್ಟು ಈ ಶೂ ಮತ್ತು ಸ್ಲಿಪ್ಪರ್ಗಳನ್ನ ಇಡುವಂಥ ರ್ಯಾಕ್ದು, ಅಂದರೆ ಏನು ವಾಲ್ಗೆ ಫಿಟ್ ಮಾಡ್ತೀವಿ ಆ ರ್ಯಾಕ್ದು ಒಂದು ಪ್ರಮೋಷನ್ ಇತ್ತು. ಸೊ ಅದಕ್ಕೆ ಸ್ವಲ್ಪ ಲಾಂಗ್ ಇತ್ತು. ಸೊ ಆ ಲೊಕೇಶನ್ಗೆಲ್ಲ ಸುತ್ತಾಡ್ಕೊಂಡು ಹೋಗಬೇಕು ಅಂತ ಅಂದರೆ ನನ್ನ ಗಂಡನೇ ಕರೆಕ್ಟು. ಆ್ಯಂಡ್ ಆಲ್ಮೋಸ್ಟ್ ನಾನು ಎಲ್ಲೇ ಪ್ರಮೋಷನ್ಗೆ ಹೋದರೆ, ಅಂದರೆ ಔಟ್ಸೈಡ್ ಎಲ್ಲರೂ ಪ್ರಮೋಷನ್ಗೆ ಹೋದೆ ಅಂದರೆ ನಾನು ನನ್ನ ಹಸ್ಬೆಂಡ್ನೇ ಕರ್ಕೊಂಡು ಹೋಗೋದು. ಸೊ ಹೋಗ್ತಾ ಇರಬೇಕಾದ್ರೆ ಈ ಒಂದು ವೆದರ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ನಿಜ ಹೇಳ್ಬೇಕಾದ್ರೆ ಇಷ್ಟ ಆಯಿತು ಅಂತ ವೀಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಬಟ್ ಹೋಗ್ತಾ ಇರ್ಬೇಕಾದ್ರೆ ಆನ್ ದ ವೇ ಒಳ್ಳೆ ಸುಂಟ್ರು ಗಾಳಿ ಆ ಥರ ಫೀಲ್ ಆಗ್ತಾಯಿತ್ತು ನಮಗೆ. ಎಲ್ಲೋ ಸೈಕ್ಲೋನ್ ಆಗಿದೆಯೇನೋ ಅಂದ್ಕೊಂಡೇ ಹೋಗ್ತಾ ಇದ್ವಿ. ಸೊ ಅಷ್ಟು ಸಿಕ್ಕಾಪಟ್ಟೆ ಗಾಳಿ ಈ ಥರ ಎಲ್ಲ ಇತ್ತು. ಸೊ ನಾನು ಆವಾಗಲೇ ಹೇಳಿದ್ನಲ್ವ ಸ್ಲಿಪ್ಪರ್ ಸ್ಟ್ಯಾಂಡು ಅಂತ, ಇದೇನೇ ಆ ರ್ಯಾಕು. ಸೊ ಇದ್ರದ್ದೊಂದು ಪ್ರಮೋಷನ್ ಇತ್ತು. ಸೊ ಹಾಗಾಗಿ ಯೂಟ್ಯೂಬ್ಗೂ ಕೂಡ ಇದನ್ನು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಗೇನೋ ಒಂದಿಷ್ಟು ಕ್ಲಿಪ್ಪಿಂಗ್ಸ್ಗಳನ್ನ ಯೂಟ್ಯೂಬ್ಗೆ ತಗೊಂಡಿದ್ರು, ನನ್ನ ಹಸ್ಬೆಂಡ್ ಕ್ಯಾಪ್ಚರ್ ಮಾಡಿದರು. ಆ್ಯಂಡ್ ಪಕ್ಕದಲ್ಲಿ ಕ್ಯಾಮ್ರಾದಲ್ಲಿ ನನಗೆ ಏನು ನನ್ನ ಪ್ರಮೋಷನ್ ವೀಡಿಯೋಗೆ, ಇನ್ಸ್ಟಾಗ್ರಾಮ್ ಪ್ರಮೋಷನ್ ವೀಡಿಯೋಗೆ ಏನು ಬೇಕಿತ್ತು ಆ ಆ್ಯಂಗಲ್ಗಳನ್ನ ಅವರ ಫ್ರೆಂಡು ವೀಡಿಯೋದಲ್ಲಿ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ತಾಯಿದ್ರು. ನನ್ನ ಹಸ್ಬೆಂಡ್ ಒಂದು ಸ್ವಲ್ಪ ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡಿದರು. ಸೊ ಒಳ್ಳೆಯದಾಯಿತು, ಯಾಕಂದ್ರೆ ನನಗೂ ಕೂಡ ಯೂಟ್ಯೂಬ್ಗೆ ಒಂದು ಈ ಥರ ವೀಡಿಯೋ ಹಾಕೋಣ ಅಂತ ಅನ್ನಿಸ್ತು. ಸೊ ಇದಾಗಿತ್ತು ನನ್ನ ಒಂದು ಪ್ರಮೋಷನ್ ವೀಡಿಯೋದು ಒಂದಿಷ್ಟು ಕ್ಲಿಪ್ಪಿಂಗ್ಸು. ನಾನು ಹಾಕೋಬಾರ್ದು ಅಂತ ಹೇಳಿದ್ನ. ಸೊ ಈ ವಿಡಿಯೋ ಬಂದ್ಬಿಟ್ಟು ನಿನ್ನೆ ಶೂಟ್ಗೆ ಹೋಗಿದ್ನಲ್ಲ ಆ ವ್ಲಾಗ್ ಜೊತೆ ಈ ವಿಡಿಯೋನು ಕಂಟಿನ್ಯೂ ಮಾಡ್ತೀನಿ. ಇವತ್ತು ನಮ್ಮ ಡೋರಾ ಕುಟ್ಟಿದ್ದು ಸೆಕೆಂಡ್ ವ್ಯಾಕ್ಸಿನೇಷನು. ಅಯ್ಯಪ್ಪ ಈ ಫೈಲ್ ಹಿಡ್ಕೊ ಒಂದು ನಿಮಿಷ. ನಮ್ಮ ಡೋರಾದು ಸೆಕೆಂಡ್ ವ್ಯಾಕ್ಸಿನೇಷನು. ಸೊ ಇಲ್ಲ ನಮ್ಮ ಮನೆ ಹತ್ರನೇ ಇರೋದು ಹಾಸ್ಪಿಟಲು. ಅಲ್ಲಿ ಹೋಗಿ ಇವಾಗ ನಾವು ಟಿಫನೆಲ್ಲ ತಿನ್ಕೊಂಡು, ಡೋರಾನು ಎಲ್ಲ ಊಟ ತಿನ್ಕೊಂಡು, ಡೋರಾ ಇವಾಗ ವ್ಯಾಕ್ಸಿನೇಷನ್ ಹಾಕ್ಸೋಕೆ ಹೋಗ್ತಾ ಇದ್ದೀವಿ. ಅಯ್ಯೋ ಸಿಂಬಾಗೂ ಇದೆ ಆ್ಯಕ್ಚುಲಿ, ಅವ್ನಿಗೆ ನಾಳೆ. ಇವತ್ತು ನಮ್ಮ ಡೋರಾ ಕುಟ್ಟಿಗೆ ತಾನೇ. ಹೊಡೆದ್ನಾ. ಸೊ ಇದು ಬಂದು ನಾನು ಬಸ್ಸಲ್ಲಿ ಕುತ್ಕೊಂಡು ಮಾಡಿರುವಂಥ ವೀಡಿಯೋ. ಇದು ನಾನು ನನ್ನ ತವ್ರ ಮನೆಗೆ, ನಮ್ಮಮ್ಮ ಮನೆಗೆ ಹೋಗ್ತಾ ಇದ್ದಾಗ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ. ಸೊ ಇದು ಆಲ್ರೆಡಿ ಬಸ್ ಮೂವ್ ಆಗ್ತಿತ್ತು, ಆವಾಗಲೇ ತೊಗೊಂಡೆ. ಆ್ಯಕ್ಚುಲಿ ನಾನು ಮನೆಯಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡಬೇಕು ಊರಿಗೆ ಹೋಗೋದು ಅಂತ ಅಂದ್ಕೊಂಡೆ. ಬಟ್ ಇವತ್ತು ನಾಳೆ ಅಂತ ನಾನು ಬೆಂಗಳೂರಲ್ಲೂ ಕೂಡ ತುಂಬಾ ಮಳೆ ಇದ್ದಿದ್ದರಿಂದ ಸೊ ನಾನು ಪೋಸ್ಟ್ಪೋನ್ ಮಾಡ್ತಿದ್ದೆ. ಇವತ್ತು ಹೋಗೋಣ, ನಾಳೆ ಹೋಗೋಣ, ನೆಕ್ಸ್ಟ್ ವೀಕ್ ಹೋಗೋಣ ಬಿಡು ಅಂತ ಹಂಗೆ ಪ್ಲ್ಯಾನ್ ಮಾಡ್ತಿದ್ದೆ. ಸೊ ಫೈನಲಿ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಹಾಗಾಗಿ ಸಡನ್ ಪ್ಲ್ಯಾನ್ ಆಯಿತು ಅದು. ಬಟ್ ಊರಿಗೆ ಬರಬೇಕು ಅನ್ನೋದು ನನ್ನ ಲಾಸ್ಟ್ ಮಂತಿಂದನೇ ಪ್ಲ್ಯಾನ್ ಮಾಡಿದ್ದೆ, ಜುಲೈಗೆ ಹೋಗಬೇಕು ಅಂತ. ಬಟ್ ಇಲ್ಲಿ ನೋಡಿದರೆ ಸಿಕ್ಕಾಪಟ್ಟೆ ಮಳೆ ಆಯಿತಾ, ನಾನ್ ಸ್ಟಾಪ್ ಮಳೆ ನಾನು ಬಂದಾಗ. ಸೊ ನೀವು ನೋಡ್ತಾ ಇರ್ಬೋದು ಚುರು ಅಂತ ಬರ್ತಾನೆ ಇದೆ ನಾನ್ ಸ್ಟಾಪು. ಅಂದರೆ ಜಾಸ್ತಿ ತೊಂದರೆ ಕೊಡೋ ಥರ ಜೋರು ಗಾಳಿ, ಮಳೆ, ಸಿಡ್ಲು ಈ ಥರ ಅಲ್ಲ, ಲೈಟಾಗಿ ಮಳೆ ಬೀಳ್ತಾನೇ ಇರೋದು. ಹೆಂಗೆ ಅಂದರೆ ಹೊರಗಡೆ ಎಲ್ಲೂ ಏನಕ್ಕೂ ಹೋಗೋಕ್ಕಾಗಲ್ಲ ಆ ಥರ. ಅದಾದಮೇಲೆ ನಮ್ಮನೆ ಬೊಗ್ಗಿ ನೋಡಿ ಹೆಂಗೆ ಮಲ್ಕೊಂಡಾಳ ಆರಾಮಾಗಿ, ಮಳೆಯಾರು ಬರಲಿ, ಸುಂಟು ಗಾಳಿನಾರು ಬರಲಿ, ಸುನಾಮಿನಾದರೂ ಬರಲಿ ಅನ್ನೋ ಥರ. ಅದಾದಮೇಲೆ ನಮ್ಮ ಅಮ್ಮ ಮನೆಯಲ್ಲಿ ಸ್ನಾನ ಎಲ್ಲ ಮಾಡಿದ್ರು, ಒಂದು ದೀಪ ಹಚ್ಚಿದೆ. ಸೊ ಅದೇನೋ ಒಂಥರ ನನಗೆ ಈ ದೇವ್ರ ಮನೆಯಲ್ಲಿ ಕುತ್ಕೊಂಡು ದೀಪ ಹಚ್ಚೋದಂದರೆ ಇಷ್ಟ. ಬಟ್ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಈಗ ಬಾಡಿಗೆ ಮನೆ ಅಂತಂದ್ರೆ ಈ ಥರ ಎಲ್ಲ ಇರೋಲ್ಲ. ಸೊ ನಾವು ವಾಲ್ಗೆ ಫಿಟ್ ಮಾಡ್ಕೊಂಡಿರ್ತೀವಿ, ಈ ಥರ ಇರುತ್ತೆ. ಇಲ್ಲಿ ನಮ್ಮಮ್ಮ ಅಂತ ಇದ್ರು, ಲಾಸ್ಟ್ ಟೈಮ್ ನಮ್ಮಮ್ಮ ಒಂದು ಸತಿ ಬ್ಯಾಂಗ್ಳೂರಿಗೆ ಬಂದಾಗ ಲಾಸ್ಟ್ ಮಂತ್ ನೋಡಿದಾಗ ಸಣ್ಣ ಇದ್ನಂತೆ, ಈ ಸತಿ ಏನೋ ದಪ್ಪ ಕಾಣಿಸ್ತಾ ಇದ್ದೀನಂತೆ. ಸೊ ಅದಕ್ಕೆ ನಾನು ಅಂದೆ, ಹೌದಾ ದಪ್ಪ ಕಾಣಿಸ್ತಾ ಇದ್ದೀನ, ಸೊ ಹಾಗಿದ್ರೆ ನಾನು ಸ್ವಲ್ಪ ವಾಕಿಂಗೆಲ್ಲ ಹೋಗಿ ಮತ್ತೆ ಸಣ್ಣ ಆಗ್ತೀನಿ ಅಂತ ಅಂದೆ. ವಾಕಿಂಗೆಲ್ಲ ಬಿಟ್ಬಿಟ್ಟಿದ್ದೀನಿ ಅಂದೆ. ನಮ್ಮಮ್ಮ ಇದ್ರು, ಇಲ್ಲ ಹಿಂಗೆ ಗುಂಡುಗೆ ಚೆನ್ನಾಗಿದೆಯಾ, ಹಿಂಗೆ ಇರು ಅಂತ ಹೇಳ್ತಾಯಿದ್ರು. ಕಾಮಿಡಿ ಬಟ್ಟೆ ಎತ್ಕೊಂಡು ಹೋಗಿದ್ದೀವಿ. ನನಗೆ ಗೊತ್ತಿಲ್ಲ ಅಮ್ಮ ಸ್ವಿಮ್ಮಿಂಗ್ ಮಾಡೋದೆಲ್ಲ. ಆಟೋದಲ್ಲಿ ನಾನು, ನಮ್ಮ ಅಕ್ಕ, ಶಾಂತಿ ಅಕ್ಕ, ಅಮ್ಮ ಹೋಗಿರೋದು. ಬಟ್ಟೆ ಫುಲ್ ಇದೆ, ಏನೋ ಟಬ್ಬಲ್ಲೆಲ್ಲ ತುಂಬಿಸ್ಕೊಂಡಿದ್ದಾರೆ ಇವರು. ಹಿಂಗೆ ತೊಳೆದು ಹಿಂಗೆ ಏನೋ ಇನ್ನೂ ಒಣಗಿಸ್ಬೇಕು, ಎಲ್ಲ ಕ್ಲೀನ್ ಮಾಡಿ ಬಿಟ್ಟು ಇಟ್ಟಿದ್ದಾರೆ ಸೈಡ್ಗೆ. ನಮ್ಮಮ್ಮ ಹಂಗೆ ಜಿಗ್ದಾಯ್ತು ನೀರಿಗೆ. ನಾನಿನ್ನೂ ಚಿಕ್ಕವಳು, ನನಗೇನು ಗೊತ್ತಿಲ್ಲ, ಅಮ್ಮ ಅಂತ ಅಳ್ಬೇಕು ಅಂತ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ನಮ್ಮ ಶಾಂತಿ ಅಕ್ಕ ಅಯ್ಯೋ ಚಿಕ್ಕಮ್ಮ ಉಲ್ಟಾ ಪಲ್ಟಾ ಎಲ್ಲ ಹೊಡಿತಾಯ್ತು. ಅಮ್ಮ ಹಿಂಗೆ ಮೇಲೆ ತೇಲೋದು, ಉಲ್ಟಾ ತೇಲೋದು ಎಲ್ಲ ಮಾಡ್ತೇನೆ. ನಂಗೆ ಕರೆಕ್ಟಾಗಿ ನೆನಪಿದೆ ಅವಾಗ. ಅದು ಏನು ಅವಾಗ ಯಾರೋ ಒಬ್ರು ಗಂಡಸ್ರೆಲ್ಲ ಅಲ್ಲಿ ಕಡೆ ಈಜ್ತಾ ಇದ್ರು. ನಮ್ಮಮ್ಮ ಫುಲ್ ಏನೋ ಜೋಶು ಈಜ್ತಾ ಇದ್ದಾರೆ, ನಂಗೆ ಈಗಲೂ ನೆನಪಿದೆ. ನಮ್ಮ ಚಿಕ್ಕಮ್ಮ, ನಮ್ಮ ಅಕ್ಕ ಅಯ್ಯೋಯ್ಯೋ ಚಿಕ್ಕಮ್ಮ ಬಲೆ ಮಿತ್ ಬಲೆ ಮೇರೊಂಜಿ ಎನ್ನ ಪಾತ್ರಕ್ಕೆ ಏನೊಂದು
ಬರುತ್ತೆ ಅಂತ. ಅದಕ್ಕೆ ಹೇಳಿದ್ ನಾವು ಅಮ್ಮಂಗೆ ಸ್ವಿಮ್ಮಿಂಗ್ ಬರುತ್ತೆ ಅಂತ, ನನಗೆ ಕಾನ್ಫಿಡೆಂಟ್ ಇದೆ. ಉಲ್ಟಾ ಸ್ವಿಮ್ಮಿಂಗ್ ಎಲ್ಲ ಹೊಡಿತಾ ಇದ್ರು ನನಗೆ ಅವಾಗ ಎಷ್ಟು 2 ಇಯರ್ಸ್ 3 ಇಯರ್ಸ್ 4 ಇಯರ್ಸ್ ಮೇ ಬಿ. ಸೊ ಬೆಳಗ್ಗೆ ಎಲ್ಲ ಒಂದು ಸ್ವಲ್ಪ ಫನ್ ಗಿನ್ ಮಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಅದಾದಮೇಲೆ ಮಧ್ಯಾಹ್ನ ಅಮ್ಮ ಮೊಟ್ಟೆ ಸಾಂಬಾರು ಮಾಡಿದ್ರು. ಅದಾದಮೇಲೆ ಅಮ್ಮ ಮತ್ತು ನಾನು ಸೇರಿಕೊಂಡು ಚಪಾತಿ ಮಾಡಿದ್ವಿ. ಸೊ ಹಂಗೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡಿದ್ವಿ. ಬೆಳಗ್ಗೆ ಅಮ್ಮ ಇಡ್ಲಿ ಮಾಡಿದರು. ಸೊ ಹಲಸಿನ ಹಣ್ಣು ಹಾಕ್ಬಿಟ್ಟು ಇಡ್ಲಿ ಮಾಡಿದರು. ಸೊ ಅದೆಲ್ಲ ತಿನ್ಕೊಂಡು ಒಳ್ಳೆ ಮಜಾ ಆಯಿತು. ಮಧ್ಯಾಹ್ನ ಒಂದು ಊಟ ಆಗಿ ಒಂದು ನಿದ್ದೆ ಆಗಿ ಒಂದು ರೌಂಡ್ ಟೀ. ಆಚೆ ಕಾಲಿಡಕ್ಕೆ ಮನಸ್ಸಾಗಲ್ಲ, ಎವ್ವಿ ಮಳೆ. ಆ್ಯಕ್ಚುಲಿ ನನಗೆ ಇಲ್ಲಿಗೆ ಊರಿಗೆ ಬರಬೇಕು ಅನ್ನೋ ಪ್ಲ್ಯಾನ್ ನಂದೆ. ಬಟ್ ಬಂದ ಮೇಲೆ ಗೊತ್ತಾಗಿದ್ದು, ಹೊರಟ ಮೇಲೆ ನಂಗೆ ಗೊತ್ತಾಗಿದ್ದು ಇಲ್ಲಿ ಮಳೆ ಅಂದರೆ ಮಳೆ ಇದೆ ಅಂತ. ಅದು ನಿನಗೆ ಖುಷಿ. ಆ್ಯಕ್ಚುಲಿ ಇಲ್ಲಿ ಮಲೆನಾಡಲ್ಲಿ ಮಳೆ ಟೈಮಲ್ಲಿ ಏಡಿ ಸಿಗುತ್ತೆ. ಸೊ ಏಡಿ ರೆಸಿಪಿ ಮಾಡ್ತಾಯಿದ್ರೆ ಏಡಿ ಅಕಸ್ಮಾತ್ ಅದು ಗಂಡ ತಂದು ಕೊಟ್ಟರೆ, ಅಂದರೆ ಅಂಗಡಿನಲ್ಲಿ ಹೋಗ್ಬಿಟ್ಟು ಬೈ ಮಾಡಿ ತೊಗೊಂಬರೋದಲ್ಲ, ಏನಂತಾರೆ ಒಳೆನಲ್ಲಿ ಹೋಗ್ಬಿಟ್ಟು ಇಟ್ಕೊಂಬರೋದು. ಸೊ ಇಟ್ಕೊಂಬಂದರೆ ಅವಾಗೇನೋ ರೆಸಿಪಿ ಮಾಡ್ತಾಯಿದ್ರೆ ಪಕ್ಕ ತೋರಿಸ್ತೀನಿ. ನಾನು ಎಷ್ಟು ವರ್ಷ ಆಯ್ತು ಆ್ಯಕ್ಚುಲಿ ನಂಗೆ ಏಡಿ ತಿಂದರೆ ಆಗಲ್ಲ, ಬಟ್ ನಂಗೆ ತುಂಬ ಇಷ್ಟ ಏಡಿ ತಿನ್ನೋದಾದರೆ. ಎಷ್ಟು 2023 3 ಇಯರ್ಸ್ ಬ್ಯಾಕು 22-23ನಲ್ಲಿ ಒಂದ್ಸರಿ ತಿಂದುಬಿಟ್ಟು ಮಿಡ್ನೈಟಲ್ಲಿ ಹೊಟ್ಟೆ ನೋವು ಶುರುವಾಗಿ ಎಳ್ನೀರು ಐಸ್ ಕ್ರೀಮು ಅಂತೆಲ್ಲ ತರಿಸ್ಕೊಂಡು ತಿಂದು ಕೂಲ್ ಮಾಡ್ಕೊಂಡಿದ್ದು. ಅವಾಗಿಂದ ಸ್ವಲ್ಪ ಭಯ ಏಡಿ ಅಂದರೆ, ಬಟ್ ಏಡಿ ತಿನ್ನೋದಂದ್ರೆ ತುಂಬಾ ಇಷ್ಟ. ಸೊ ಇವರು ಹೋಗಿ ತೊಗೊಂಬಂದರೆ ಪಕ್ಕ ಆ ರೆಸಿಪಿನ ನಮ್ಮ ಮಮ್ಮಿ ಹತ್ರ ಮಾಡಿಸಿ ಇಲ್ಲ ನಾನೇ ಮಾಡಿ ಶೇರ್ ಮಾಡ್ತೀನಿ. ಸಿಕ್ಕಾಪಟ್ಟೆ ಮಳೆ ಫುಲ್ಲು ಜಾರ್ತಾ ಇದೆ ಇಲ್ಲೆಲ್ಲ, ನಾನ್ ಸ್ಟಾಪ್ ಕಂಟಿನ್ಯೂಸ್ ಆಗಿ. ಯಾರ್ದು ಈ ಮಳೆಗಾಲ ಟೈಮಲ್ಲಿ ಒಂದು ಟೆರೆಸ್ ಮೇಲೆ ಇಲ್ಲಾಂದರೆ ಯಾರ್ದಾದ್ರು ಮನೆ ಮುಂದೆ ಮಣ್ಣಿನ ನೆಲ ಇತ್ತು, ಅವ್ರ ಸಗಣಿ ಸಾರಿಸೋ ಅಭ್ಯಾಸ ಇತ್ತು ಅಂದರೆ ಡಳಮ್ ಡುಳುಮ್ ಅಂತ ಬೀಳ್ತಾನೆ ಇರ್ತಾರೆ. ಹಿಂಗೆ ಹೇಳ್ತಾ ನಾನೇ ಬಿದ್ದರೂ ಬಿಡ್ಬೋದು, ಹೇಳೋಕ್ಕಾಗಲ್ಲ. ಸೊ ಬಾ ಹೆವಿ ಜಾರ್ತಿದ್ದಲ್ಲ. ನಮ್ಮಮ್ಮ ಇಂದ ಒಂದು ಒಳ್ಳೆ ಅಭ್ಯಾಸ ನಂಗೆ ಬಂದಿರೋದೇನು ಅಂದರೆ, ಯಾರು ಬಿದ್ದರೆ ಎತ್ತುತ್ತೀನೋ ಎತ್ತಲ್ವೋ ಗೊತ್ತಿಲ್ಲ, ಅದು ಎತ್ತುತ್ತೀನಿ. ಬಟ್ ಫಸ್ಟ್ ನಗು ಬಂದುಬಿಡುತ್ತೆ. ಅದಾದಮೇಲೆ ಹೋಗಿ ಎತ್ತಿ ಏನಾಯಿತು ಏನು ಅಂತ ಫಸ್ಟು ನಗು ಬಂದುಬಿಡುತ್ತೆ. ಅದು ನಾನೇ ಬಿದ್ದರೂ ಅಷ್ಟೇ, ನನ್ನ ಮುಂದೆ ಯಾರೇ ಅಕಸ್ಮಾತ್ ಬಿದ್ದರೂ ವೀಡಿಯೋದಲ್ಲೇ ಬಿಡ್ತೀನಿ. ಮಧ್ಯಾಹ್ನ ಮಾಡಿದ್ದು ಮೊಟ್ಟೆ ಸಾಂಬಾರಿತ್ತು. ಸೊ ಸ್ವಲ್ಪ ಚಪಾತಿ ಹಿಟ್ಟನ್ನ ಕಲಿಸ್ಬಿಟ್ಟು ಈ ಥರ ಒಂದು ಸ್ವಲ್ಪ ಎಗ್ ಬುರ್ಜಿನೂ ಮಾಡೋಣ ಅಂದ್ಕೊಂಡು ಎಗ್ ಬುರ್ಜಿ ಮಾಡಿದೆ. ಅದಾದಮೇಲೆ ಹಸ್ಬೆಂಡ್ ಈವ್ನಿಂಗ್ ಔಟ್ಸೈಡ್ ಹೋಗಿದ್ರು. ಬರ್ತಾ ಮಸಾಲೆ ಪುರಿ ತೊಗೊಂಬಂದರು. ನನ್ನ ಫೇವ್ರೆಟ್ ಸ್ಪಾಟ್ ಇದು. ಸೊ ಅವ್ರ ಹತ್ರ ಹೋಗಿ ಮಸಾಲೆ ಪುರಿ ಇಸ್ಕೊಂಬಂದರು. ಇನ್ನೂ ಫೇವ್ರೆಟ್ ಫುಡ್ಗಳಿದೆ. ನನ್ನ ಫೇವ್ರೆಟ್ ಎಗ್ ರೈಸು, ಆಮೇಲೆ ಲೆಗ್ ಪೀಸು, ಅದಾದಮೇಲೆ ಗೋಬಿ ಅಂಗಡಿ, ಇದೆಲ್ಲ ನನಗೆ ತುಂಬ ಇದೆ. ಸೊ ನಾನು ಬೆಂಗಳೂರು ರಿಟರ್ನ್ ಹೋಗೋ ಅಷ್ಟೊತ್ತಿಗೆ ಅದರೆಲ್ಲ ಹೋಗಿ ತಿನ್ಕೊಂಡು ಬಂದು ಆಸೆನ ಫುಲ್ಫಿಲ್ ಮಾಡ್ಕೋಬೇಕು. ಅದಾದಮೇಲೆ ನನ್ನ ಫ್ರೆಂಡ್ ಬಂದಿದ್ಲು ಮನೆಗೆ. ಸೊ ಅದಕ್ಕೆ ಚಿಕನ್ ಸಾಂಬಾರು ಮಾಡಿ ಚಿಕನ್ ಕಬಾಬ್ನ ಮಾಡ್ತಾಯಿದ್ದೆ. ಆಲ್ರೆಡಿ ಅಮ್ಮ ರೈಸ್ ಮಾಡಿದರು, ಕುಚ್ಚಲಕ್ಕಿ ಮಾಡಿದರು. ಸೊ ಬಿರಿಯಾನಿ ಏನು ಬೇಡ ಬಿಡು ಅಂದ್ಕೊಂಡು ಚಿಕನ್ ಸಾಂಬಾರು ಮಾಡಿ ಆಮೇಲೆ ಚಿಕನ್ ಕಬಾಬ್ ಮಾಡಿದೆ. ಸೊ ಅವಳು ತುಂಬ ದಿವಸದಿಂದ ಹೇಳ್ತಾ ಇದ್ಲು ಬಂದಾಗ ಮೀಟ್ ಆಗಬೇಕು ಅಂತ. ಇವಳು ನನ್ನ ಫ್ರೆಂಡ್ ಬಂದುಬಿಟ್ಟು 16-17ಇಂದ ಫ್ರೆಂಡು ನನಗೆ. ಸೊ ಅವಳಿಗೆ ಪಾಪ 1 ವರ್ಷದ ಮಗು ಇಟ್ಕೊಂಡು ಅವಳೇ ನಮ್ಮ ಮನೆಗೆ ಬಂದಳು. ಯಾವಾಗಲೂ ನಾನು ಕರಿತೀನಿ, ನೀನು ಬರೋದೇ ಇಲ್ಲ ಅಂತ ಹೇಳ್ಬಿಟ್ಟು ಅವಳೇ ಬಂದಳು. ಸೊ ಇದು ಅವಳ ಮಗಳು. ಸೊ ಮೊನ್ನೆ ತಾನೇ 1 ಇಯರ್ ಆಗಿದೆ. ಅಮೃತ ಅಂತ ನೇಮು. ಸ್ಟಾರ್ಟಿಂಗ್ ಟ್ರಬಲ್ಲು ಕುಯ್ ಅಂದ್ಲು. ಅದಾದಮೇಲೆ ಚೆನ್ನಾಗಿ ಮಿಂಗಲ್ ಆದ್ಲು, ಆಟ ಆಡ್ಕೊಂಡೆಲ್ಲ ಇದ್ಲು. ಸೊ ನಾನು ವೀಡಿಯೋ ಮಾಡ್ತಾಯಿದ್ದೆ. ಸೊ ಅಂಬೆ ಎಲ್ಲ ಎರ್ಕೊಂಡು ಹೊಸ್ಲೆಲ್ಲ ದಾಟ್ಕೊಂಡೆಲ್ಲ ಬಂದಳು. ಆದರೆ ಮನೆ ಹತ್ರ ಮೀನು, ಮಾರ್ಕೆಟ್ಗೆ ಹೋಗ್ಬೇಕು ಅಂತ ಏನಿಲ್ಲ. ಅಯ್ಯೋ ಕಾಣಿಸ್ತಾನೆ ಇಲ್ಲ. kg 300 ರೂಪಾಯಿ ಬಾಂಗ್ಡೆ ಮೀನು. ಆ್ಯಕ್ಚುಲಿ ಇಷ್ಟು ತನಕ ಮಾತಾಡಿದೆ, ವೀಡಿಯೋನೇ ಆನ್ ಮಾಡ್ಕೊಂಡಿಲ್ಲ. ಸೊ ಏನು ಹೇಳಿದೆ ಅಂದರೆ, ಇಲ್ಲಿ ಎಷ್ಟು ಪರ್ kg 300. ಇಲ್ಲಿ 300 ಅಂತಂದರೆ ಬ್ಯಾಂಗ್ಳೂರು ಸೈಡೆಲ್ಲ ಪಕ್ಕ 400-500 ರುಪೀಸ್ ಇರುತ್ತೆ. ಅದೇ ಇಲ್ಲಿ ಏನಾರು 100-150 ರೂಪಾಯಿ ಇತ್ತು ಅಂದರೆ ಬ್ಯಾಂಗ್ಳೂರು ಸೈಡು ಒಂದು 300 ರೂಪಾಯಿಗೆ ಹಿಂಗೆಲ್ಲ ಸಿಕ್ಬಿಡುತ್ತೆ. ಬೆಳಗ್ಗಾದರೆ ಸಾಕಿಲ್ಲಿ TVS ಅಲ್ಲೆಲ್ಲ ಹಾಕೊಂಬಂದ್ಬಿಡ್ತಾರೆ, ಪ್ಯಾಕು ಅಂತ ಮೀನು ಮಾರ್ಕೊಂಡು. ಸೊ ಬೆಳಗ್ಗೆ ಒಂದು 7:30 ಏನೋ ಆಗಿತ್ತು. 7:30 ಏನೂ ಆಗಿಲ್ಲ, 7:15 ಏನೋ ಅಷ್ಟೊತ್ತಿಗೆ ಬಂತು ಮೀನು. ಚಿನ್ನಿ
ಕಾಫಿ ಕೊಡ್ಲಾ? ಪೇಸ್ಟ್ ನಾನು ಅಲ್ಲೇ ಇಟ್ನಲ್ಲ. ತುಂಬ ಕೋಲ್ಡ್ ಅನಿಸ್ತು, ಮಳೆ ನಾನ್ ಸ್ಟಾಪ್ ಬರ್ತಿದೆ. ಸೊ ಅಷ್ಟೊತ್ತಿಗೆ ನಮ್ಮ ಅಮ್ಮ ಆ್ಯಕ್ಚುಲಿ ಕಾಫಿ ರೆಡಿ ಮಾಡಿ ಇಟ್ಟಿರ್ತಿದ್ರು, ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಿದ್ದಾರೆ. ಸೊ ನಾನು ನನ್ನ ಒಂದು ಕಪ್ ಕಾಫಿ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ. 1 ಕಪ್ ಅಲ್ಲ, 4 ಕಪ್ ಕಾಫಿ ಮಾಡಿದೆ, ನನಗೆ, ನನ್ನ ಹಸ್ಬೆಂಡ್ಗೆ, ನಮ್ಮ ಅಮ್ಮಂಗೆ, ನಮ್ಮ ಅಕ್ಕಗೆ. ಮೂಗೆಲ್ಲ ಉರಿತದೆ. ಹಿಂಗೆ ಅನ್ಕೊಂಡೇ ಇದ್ದೀನಿ ಬೆಳಗ್ಗೆಯಿಂದ 6:30ಇಂದ. ನೈಟ್ ಮಾಡಿದ ಮೀನು ಸಾಂಬಾರು ಇತ್ತು ಅಂತ ಹೇಳ್ಬಿಟ್ಟು ಅಮ್ಮ ಬೆಳಗ್ಗೆ ನೀರು ದೋಸೆ ಮಾಡಿದರು. ಅದ್ರ ಜೊತೆ ಒಂದು ಗ್ಲಾಸ್ ಫುಲ್ಲು ಟೀ ಕೊಟ್ಟಿದ್ರು. ಸೊ ಒಳ್ಳೆ ಟಿಫನ್ ಆಯಿತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗು. ಸೊ ಇನ್ನೂ ಜಾಸ್ತಿ ವೀಡಿಯೋಸ್ಗಳನ್ನ ಇಲ್ಲಿಂದ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದೇ ರೀತಿ ವೀಡಿಯೋನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಆ್ಯಂಡ್ ಲಾಟ್ಸ್ ಆಫ್ ಲವ್.